ಭಾರತ ಮತ್ತು ಚೀನಾ ಎರಡು ರಾಷ್ಟ್ರಗಳು ಒಂದು ಕಡೆ ಶತ್ರುವಲ್ಲ, ಒಂದು ಕಡೆ ಮಿತ್ರರಲ್ಲ ಅಂತ ಇದ್ದಾರೆ. ಯಾಕೆ ಈ ರೀತಿ ಹೇಳ್ತಿದ್ದೇನೆಂದರೆ, ಮೊನ್ನೆ ಆಪರೇಷನ್ ಸಿಂಧೂರ್ ಆದಾಗ ಪಾಕಿಸ್ತಾನಕ್ಕೆ ಚೀನಾ ಆಯುಧಗಳನ್ನು ಕೊಟ್ಟಿತ್ತು. ಈಗ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಕೊಡುತ್ತಿದ್ದಾರೆ. ಮತ್ತೊಂದು ಕಡೆ ಭಾರತ ಶಾಂಘೈ ಶೃಂಗಸಭೆಗೆ ಪ್ರಧಾನಿ ಮೋದಿ ಅವರು ಚೀನಾ ಪ್ರವಾಸ ಕೈಗೊಂಡಿದ್ದರು. ಭಾರತ ಹಾಗೂ ಚೀನಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದನ್ನು ಎರಡು ರಾಷ್ಟ್ರಗಳು ಬಗೆಹರಿಸುವುದಾಗಿ ಹೇಳಿದ್ರು. ಭಾರತ ಹಾಗೂ ಚೀನಾ ನಡುವಿನ ಗಡಿ ವಿವಾದಗಳನ್ನು ಕೂಡ ಬಗೆಹರಿಸುವುದಾಗಿ ಹೇಳಿದ್ರು. ಇದೇ ಕಾರಣಕ್ಕೆ ಹೇಳಿದ್ದು, ಒಂದು ಕಡೆ ಚೀನಾ ಗೆಳೆಯನಲ್ಲ, ಮತ್ತೊಂದು ಕಡೆ ಶತ್ರು ಕೂಡ ಅಲ್ಲ. ಭಾರತ ಚೀನಾ ಸಂಬಂಧ ಸುಧಾರಣೆ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ ಒಂದು ಹೇಳಿಕೆ ಕೊಡ್ತಾರೆ. ಚೀನಾ ಹಾಗೂ ಭಾರತ ಎರಡೂ ರಾಷ್ಟ್ರಗಳ ನಡುವಿನ ವಿವಾದಗಳನ್ನು ಬಗೆಹರಿಸಿಕೊಳ್ಳುವ ವಿಶ್ವಾಸ ನನಗಿದೆ ಅಂತ ಹೇಳಿದರು. ಇಲ್ಲಿ ರಷ್ಯಾಗೆ ಭಾರತ ಹಾಗೂ ಚೀನಾ ಇದೊಂದು ಪ್ರಮುಖವಾದ ರಾಷ್ಟ್ರ. ಯಾಕೆಂದರೆ ರಷ್ಯಾಗೆ ಕಷ್ಟ ಕಾಲದಲ್ಲಿ ಈ ಎರಡು ರಾಷ್ಟ್ರಗಳು ತುಂಬಾ ಸಹಾಯ ಮಾಡಿದವು. ಈ ಎರಡು ರಾಷ್ಟ್ರಗಳ ಜೊತೆಗಿದ್ದರೆ ರಷ್ಯಾಕ್ಕೆ ಇನ್ನಷ್ಟು ಬಲ ಸಿಗುತ್ತೆ. ಈಗ ಭಾರತ ಹಾಗೂ ಚೀನಾ ಶತ್ರುಗಳಂತೆ ವರ್ತಿಸಿದರೆ ರಷ್ಯಾ ತಟಸ್ಥವಾಗಿ ನಿಲ್ಲಬೇಕಾಗುತ್ತದೆ, ಯಾರಿಗೂ ಕೂಡ ಸಹಾಯ ಮಾಡುವಾಗಿಲ್ಲ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ಹಾಗೂ ಚೀನಾ ಸಂಬಂಧವನ್ನು ಸುಧಾರಿಸಲು ಕೂಡ ಬಯಸುತ್ತಿದೆ. ಇನ್ನು ಈ ವಿಚಾರದ ಬಗ್ಗೆ ಚೀನಾದ ವಿದೇಶಾಂಗ ಇಲಾಖೆಯ ವಕ್ತಾರ ಲಿನ್ ಜಿಯಾನ್ ಒಂದು ಹೇಳಿಕೆ ಕೊಡ್ತಾರೆ. ಭಾರತ ಹಾಗೂ ನಾವು ಎದುರಾಳಿಗಳಲ್ಲ, ಪರಸ್ಪರ ಸಹಕಾರದ ಪಾಲುದಾರರು ಮತ್ತು ಪರಸ್ಪರರಿಗೆ ಒದಗುವ ಅವಕಾಶಗಳು ಅಭಿವೃದ್ಧಿಯ ಹೊರತು ಬೆದರಿಕೆಗಳಲ್ಲ ಎಂಬ ಸಮರ್ಪಕ ರಚನಾತ್ಮಕ ತಿಳುವಳಿಕೆ ಬದ್ಧವಾಗಿ ನಿಲ್ಲಬೇಕು ಅಂತ ಒಂದು ಹೇಳಿಕೆ ಕೊಡ್ತಾರೆ. ಅವರು ಯಾಕೆ ಈ ರೀತಿಯ ಹೇಳಿಕೆ ಕೊಟ್ಟಿದ್ರು? ಚೀನಾ ಯಾವಾಗ ಪಾಕಿಸ್ತಾನಕ್ಕೆ 5ನೇ ತಲೆಮಾರಿನ ಯುದ್ಧ ವಿಮಾನ ಕೊಡಲು ಮುಂದಾಯಿತು, ಭಾರತ ಕೂಡ ತನ್ನ ಆಯುಧಗಳನ್ನು ಚೀನಾದ ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ ನೀಡಲು ಮುಂದಾದರು. ಫಿಲಿಪೀನ್ಸ್, ವಿಯೆಟ್ನಾಂ, ಥೈಲ್ಯಾಂಡ್ ಹೀಗೆ ಹಲವು ರಾಷ್ಟ್ರಗಳಿಗೆ ಭಾರತ ತನ್ನ ಶಕ್ತಿಶಾಲಿ ಆಯುಧವಾದ ಬ್ರಹ್ಮೋಸ್ ಮಿಸೈಲ್ ಅನ್ನು ನೀಡಿದೆ. ಭಾರತ ವಿರುದ್ಧ ಚೀನಾ ಹೇಗೋ ಒಂದು ತಂತ್ರವನ್ನು ರೂಪಿಸುತ್ತಿದೆಯೋ, ಇದೇ ತಂತ್ರವನ್ನು ಭಾರತ ಕೂಡ ಚೀನಾ ವಿರುದ್ಧ ಅನುಸರಿಸುತ್ತಿದೆ. ಆ ಭಾಗದಲ್ಲಿ ಸಣ್ಣ ಪುಟ್ಟ ರಾಷ್ಟ್ರಗಳು ಬಲಿಷ್ಠವಾದರೆ ಚೀನಾಗೆ ತೊಂದರೆ ಆಗಲಿದೆ. ಅದನ್ನು ಚೀನಾ ಬಯಸುವುದಿಲ್ಲ. ಅದಕ್ಕೆ ಅವರು ಭಾರತ ಜೊತೆ ಉತ್ತಮ ಸಂಬಂಧ ಹೊಂದುವುದಾಗಿ ಹೇಳಿದರು.